ಹಲೋ ಟ್ರೇಡರ್ಸ್, ತುಂಬ ಸಣ್ಣ ವಿಡಿಯೋ ಬಟ್ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ತುಂಬ ಜನ ತಮ್ಮ ಸೇವಿಂಗ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈಗ ಅವರು ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರ ಹತ್ರ ಒಂದು 10,000 ರೂಪಾಯಿ ಇದ್ದರೆ, ಸೇವಿಂಗಲ್ಲಿ 1 ಲ್ಯಾಕ್ ಇದ್ದರೆ, ಆ 1 ಲ್ಯಾಕ್ ಫಸ್ಟ್ ಇನ್ವೆಸ್ಟ್ ಮಾಡ್ತಾರೆ. ಬಿಕಾಸ್ ಅದನ್ನು 2 ಲ್ಯಾಕ್ ಮಾಡಿ 1 ಲ್ಯಾಕ್ ಅಗೇನ್ ಸೇವ್ ಮಾಡೋ, ದೆನ್ ಆ 1 ಲ್ಯಾಕಿಂದ ನಾವು ಟ್ರೇಡ್ ಮಾಡುವ ಅಥವಾ ಇನ್ವೆಸ್ಟಿಂಗ್ ಮಾಡುವ ಅಂತ. ಸೊ ಅದು ಹಾಗಾಗಲ್ಲ, ನೋಡಿದಷ್ಟು ಸುಲಭ ಇಲ್ಲ. ಎಲ್ಲ ಕಡೆ ನಮಗೆ ಹಸಿರು ತೋರ್ತಾರೆ, ಬಟ್ ನಿಜವಾಗ್ಲೂ ಅದು ಹಸಿರಿರಲ್ಲ. ಕ್ಲಿಯರ್? ಸೊ ನಿಮ್ಮ ಸೇವಿಂಗ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ತುಂಬ ಡೇಂಜರ್ ಪ್ಲ್ಯಾಟ್ಫಾರ್ಮು. ಇದರಲ್ಲಿ ಹಣ ಮಾಡಬೇಕಂದ್ರೆ ತುಂಬ ಎಕ್ಸ್ಪರ್ಟ್ ಆಗಿರಬೇಕು. ಸೊ ಎಷ್ಟು ನಾವು ಈಸಿಯಲ್ಲಿ ಎಷ್ಟು ಈಸಿಯಲ್ಲಿ ನಾವು ಹೇಳ್ಬೋದು, ಅಷ್ಟು ಈಸಿಯಾಗಿಲ್ಲ. ತುಂಬಾ ಟಫ್ ಉಂಟು. ತುಂಬಾ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ತುಂಬಾ ನಾವು ಫಿಸಿಕಲಿ ಕೂಡ ಸ್ಟ್ರಾಂಗ್ ಇದ್ದರೆ ನಾವು ಟ್ರೇಡಿಂಗ್ ಮಾಡ್ಬೋದು. ಅಗೇನ್ ಒಂದು ವಿಷಯ ಹೈಲೈಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಲಾಸ್ಟ್ ಟೈಮು 15 ಡೇಸ್ ಫ್ರ್ಯಾಕ್ಚರ್ ಆಗಿತ್ತು. ನಾನು ಎಷ್ಟು ಮೆಂಟಲಿ ಸ್ಟ್ರಾಂಗ್ ಇದ್ದೆ ಅಂದರೆ ತುಂಬ ಮೆಂಟಲಿ ಸ್ಟ್ರಾಂಗ್ ಇದೆ, ಬಟ್ ನಾನು ಫಿಸಿಕಲಿ ಡ್ಯಾಮೇಜ್ ಆದಾಗ ನಾವು ಟ್ರೇಡಿಂಗ್ ಕೂಡ ಮಾಡಲಿಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಕೂಡ ಕೇರ್ ಮಾಡಬೇಕು. ಜಸ್ಟ್ ನಾನು ಹೀಗೆ ಸ್ಲಿಪ್ಪಾಗಿ ಬಿದ್ದಿದ್ದು, ಬಟ್ ನನ್ನ 15 ಡೇಸ್ ಗ್ಯಾಪ್ ಆಯ್ತು ನೋಡಿ. ಸೊ ಎಷ್ಟು ನೀವು ದಟ್ ಮೀನ್ಸ್ ಸ್ವಲ್ಪ ಎಲ್ಲ ಕಡೆ ಕಣ್ಣಿರ್ಬೇಕಂತಲ್ಲ, ಹಾಗಿರಬೇಕು. ಬಿಕಾಸ್ ಒಂದು ಪಾಸ್ ತಗೊಂಡ್ರು ಒಂದು ದೊಡ್ಡ ಗ್ಯಾಪ್ ಸಿಗುತ್ತೆ. ಈಗ ನಂಗೆ 15 ಡೇಸಲ್ಲಿ ಇಫ್ ಇನ್ ಕೇಸ್ ನಾನು ಟ್ರೇಡ್ ಮಾಡಿದರೆ ಅದರಲ್ಲಿ ಲಾಸಸ್ ಕೂಡ ಆಗ್ತಿದ್ದು, ಪ್ರಾಫಿಟ್ ಕೂಡ ಆಗ್ತಿತ್ತು. ಬಟ್ ಆ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಅದು ನಂಗೆ ಕಟ್ಟಾಯಿತು. ಆ ಎಕ್ಸ್ಪೀರಿಯನ್ಸ್ ನಂಗೆ ಮೇನ್. ನಂಗೆ ಲಾಸ್ ಪ್ರಾಫಿಟ್ ನಂಗೆ ಸೆಕೆಂಡ್ರಿ, ಬಟ್ ನಂಗೆ ಆ ಎಕ್ಸ್ಪೀರಿಯನ್ಸ್ ಬೇಕು. ಆ ಎಕ್ಸ್ಪೀರಿಯನ್ಸ್ ಕಟ್ಟಾಯಿತು. ಸೊ ಅದು ನಂಗೆ ಸ್ವಲ್ಪ ಬೇಜಾರಾಯಿತು. ಬಟ್ ಓಕೆ, ಬಿಕಾಸ್ ನಂದು ಬ್ರೆಡ್ ಆ್ಯಂಡ್ ಬಟರ್ ಟ್ರೇಡಿಂಗ್ ಎಲ್ಲ, ಬೇರೆ ಕೂಡ ಇನ್ಕಮ್ ಸೋರ್ಸಸ್ ಉಂಟು. ಸೊ ಮತ್ತೊಂದು ವಿಷಯ, ಒಂದೇ ಇನ್ಕಮ್ ಸೋರ್ಸ್ ಇಟ್ಕೊಳ್ಬೇಡಿ. ಅದು ಟ್ರೇಡಿಂಗ್ನ ಕೂಡ ದಟ್ ಮೀನ್ಸ್ ನಂಬ್ಕೊಂಡು ಇಟ್ಕೊಳ್ಬೇಡಿ. ಸೊ ತುಂಬಾ ಡೈವರ್ಸಿಫಿಕೇಷನ್ ಮಾಡ್ಕೊಳ್ಳಿ ತಮ್ಮ ಇನ್ಕಮ್ ಸೋರ್ಸ್ನ. ಸೊ ಆವಾಗ ನಿಮಗೆ ಟೆನ್ಷನ್ ಇರಲ್ಲ. ಸೊ ನಾನು ಟ್ರೇಡಿಂಗಿಂದ ಬಂದಿದ್ದ ಹಣನೇ ನಾನು ಇನ್ವೆಸ್ಟ್ ಮಾಡಬೇಕು, ಅಥವಾ ಮನೆ ಓಡಿಸ್ಬೇಕು, ಗ್ರೋಸರೀಸ್ ತರಬೇಕು, EMI ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ಇದೇನು ಟೆನ್ಷನ್ ಇರಲ್ಲ. ಇಫ್ ಇನ್ ಕೇಸ್ ನೀವು ಡೈವರ್ಸಿಫಿಕೇಷನ್ ನಿಮ್ಮದು ಇನ್ಕಮ್ ಇದ್ದಿದೆ. ಇಫ್ ಇನ್ ಕೇಸ್ ನೀವು ಬರೀ ಟ್ರೇಡಿಂಗ್ನೇ ನಂಬ್ಕೊಂಡಿದ್ರೆ ಇಟ್ ನಾಟ್ ಮೇಕ್ ಸೆನ್ಸ್. ಸೊ ಅದಕ್ಕೆ ನಿಮ್ಮದು ಸೇವಿಂಗ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ನಿಮ್ಮ ಟ್ರೇಡಿಂಗಲ್ಲಿ ಲಾಸ್ ಆದರೆ ಸೇವಿಂಗ್ ಅಮೌಂಟಿಂದ ನಿಮ್ಮ ಮನೆ ಕೂಡ ನಡೆಸ್ಬೋದು, ಎಲ್ಲ ಕೂಡ ನಡೆಸ್ಬೋದು. ಸೊ ನಾನು ಹೇಳಿ ಸ್ವಲ್ಪ ಥಿಂಕ್ ಮಾಡಿ. ಎಲ್ಲ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ತುಂಬ ಜನ ಇರ್ತಾರೆ. ಹೀಗೆ ಒಳ್ಳೊಳ್ಳೆ ಮಾತಾಡೋರು ತುಂಬ ಕಡಿಮೆ ಸಿಗ್ತಾರೆ ನಿಮಗೆ. ಹಾಗಂತ ನಾನು ನಿಮಗೆ ಏನು ಕೋರ್ಸ್ ಕೂಡ ಸೆಲ್ ಮಾಡ್ತಾಯಿಲ್ಲ. ಜಸ್ಟ್ ನಾನು ನಿಮಗೆ ಕ್ಲಿಯರ್ ಹೇಳ್ತಾ ಇದ್ದೀನಿ, ಎಲ್ಲ ಹಣ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಸುಲಭವಾಗಿ ತೋರ್ತಾರೆ ಅಷ್ಟು ಸುಲಭ ಇಲ್ಲ, ಎಷ್ಟು ಗ್ರೀನಾಗಿ ತೋರ್ತಾರೆ ಅಷ್ಟು ಗ್ರೀನಾಗಿಲ್ಲ. ಸೊ ಇದೇ ಈ ವಿಡಿಯೋ. ಬಟ್ ನಾನು ಹೇಳಿದ್ದರಲ್ಲಿ ಸ್ವಲ್ಪ ಮೀನಿಂಗ್ ಉಂಟು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಬಿಕಾಸ್ ನಂಗೆ ಇದು ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಇದು ಟೈಪ್ ಮಾಡಿ ಹೇಳ್ಬೋದಿತ್ತು, ಬಟ್ ನಂಗೊಂದು ವಿಡಿಯೋ ಮಾಡಿ ಹೇಳಬೇಕು. ಬಿಕಾಸ್ ಸ್ವಲ್ಪ ನನಗೆ ರೀಚ್ ಆಗ್ತಾರೆ. ಕಮ್ಯುನಿಟಿ ಪೋಸ್ಟ್ ಅಷ್ಟೊಂದು ರೀಚ್ ಆಗಲ್ಲ, ಅಷ್ಟೊಂದು ಜನ ರೀಡ್ ಕೂಡ ಮಾಡಲ್ಲ. ಸೊ ಅದಕ್ಕೆ ನಾನು ಒಂದು ವೀಡಿಯೋ ಮಾಡಿದರೆ ಸ್ವಲ್ಪ ನನಗೆ ಕೂಡ ಓಕೆ, ನಾನು ಏನಾದರೂ ಹೇಳಿದೆ ಟ್ರೇಡಿಂಗ್ ಬಗ್ಗೆ ಆ್ಯಂಡ್ ಸ್ವಲ್ಪ ಔಟ್ ಸೇವಿಂಗ್ಸ್ ಬಗ್ಗೆ ಅಂತ. ಬಿಕಾಸ್ ನನಗೆ ನಿಮ್ಮ ಮೇಲೆ ಜಾಸ್ತಿ ಕೇರ್ ಉಂಟು. ಬಿಕಾಸ್ ನಾನು ಏನು ಅನ್ಕೊಂಡ, ದಟ್ ಮೀನ್ಸ್ ನಾನೇನು ನಿಮ್ಮ ಮೇಲೆ ಜಾಸ್ತಿ ಕೇರ್ ಉಂಟು. ಬಿಕಾಸ್ ನಾನು ಹೇಳಬಾರ್ದು, ಬಟ್ ಹೇಳ್ತೀನಿ, ತುಂಬ ಥರ ವೀಡಿಯೋ ಮಾಡ್ಬೋದು. ನಾನು ತುಂಬ ಥರ ವೀಡಿಯೋ ಮಾಡ್ಬೋದು. ಪ್ರಾಫಿಟ್ ತೋರ್ತಾನು ವೀಡಿಯೋ ಮಾಡ್ಬೋದು, ಪ್ರಾಫಿಟ್ ತೋರಿಸೇನು ಒಳ್ಳೆ ವೀಡಿಯೋ ಮಾಡ್ಬೋದು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ. ಬಟ್ ನಂಗೆ ಅದು ಇಷ್ಟ ಇಲ್ಲ. ನಂದು ಎಲ್ಲ ವೀಡಿಯೋ ನೋಡ್ಬೋದು ನೀವು. ಜಸ್ಟ್ ಬೋರಿಂಗ್ ವೀಡಿಯೋ, ಸಿಂಪಲ್ ವೀಡಿಯೋ ಇರ್ತಾರೆ, ಜಸ್ಟ್ ಲರ್ನಿಂಗ್ ವೀಡಿಯೋ ಇರ್ತಾರೆ. ನಾನು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ನಂಗೆ ಬರಲ್ಲ. ಬಿಕಾಸ್ ನಾನು ಸ್ಟ್ರೈಟಾಗಿ ಟಾಪಿಕ್ಕೆ ಹೇಳ್ತೀನಿ. ಸ್ವಲ್ಪ ನಂದು ಮಾತಾಡುವಾಗ ಸ್ವಲ್ಪ ಲ್ಯಾಂಗ್ವೇಜ್ ತೊದಲ್ತದೆ, ಸಾರಿ ಫಾರ್ ದ್ಯಾಟ್. ಬೈ ಹಾರ್ಟ್ಲಿ ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೆ ಜಾಸ್ತಿ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದೀನಿ. ಐ ಥಿಂಕ್ ಎಲ್ಲ ಹಣ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ 15 ಡೇಸಲ್ಲಿ ನಾನು ತುಂಬಾ ನೋಡಿದ್ದೀನಿ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ 15 ಡೇಸ್ ಏನೋ ಒಂದು ಕಲಿಸ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. Just believe yourself, believe your trading,
100% ನಿಮ್ಮ ಟ್ರೇಡಿಂಗಲ್ಲಿ ರಿಸಲ್ಟ್ ಸಿಗ್ತದೆ. ಬಟ್ ನೀವು ಕರೆಕ್ಟು ಪ್ಲ್ಯಾನಾಗಿ ಮಾಡಿದರೆ, ನೀವೆಲ್ಲ ಹಣ ಇನ್ವೆಸ್ಟ್ ಮಾಡಿದರೆ ನಿಮ್ಮ ರಿಸಲ್ಟ್ ಸಿಗಲ್ಲ, ಲಾಸ್ ಆಗ್ತದೆ. ಕ್ಲಿಯರ್? ಪ್ಲ್ಯಾನಾಗಿ ಕರೆಕ್ಟು ಪ್ಲ್ಯಾನಾಗಿ ಟ್ರೇಡ್ ಮಾಡಿ, ಪ್ಲ್ಯಾನಾಗಿ ಇನ್ವೆಸ್ಟ್ ಮಾಡಿ, ಪ್ಲ್ಯಾನಾಗಿ ಸ್ವಿಂಗ್ ಟ್ರೇಡಿಂಗ್ ಮಾಡಿ. ಬಟ್ ಎಲ್ಲ ಹಣ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮಾರ್ಕೆಟ್ ಇವತ್ತು ಇರ್ತಾರೆ, ನಾಳೆ ಇರ್ತಾರೆ, ನಾಡ್ದು ಇರ್ತಾರೆ, ಎಲ್ಲ ದಿನ ಇರ್ತಾರೆ. ಬಟ್ ನಮಗೊಂದು ಲಿಮಿಟೆಡ್ ಜರ್ನಿ ಉಂಟು. ಎಷ್ಟು 70 ವರ್ಷ 80 ವರ್ಷ ಅಷ್ಟೇ ವರ್ಷ ಇರ್ತೀವಿ, ಅದಾದ್ರ ಮೇಲೆ ನಾವು ಸಾಯ್ತೀವಿ ಅಲ್ವಾ? ಬಟ್ ಮಾರ್ಕೆಟ್ ಇರ್ತಾರೆ, ಇದೊಂದು ನೆನ್ಪಿಟ್ಕೊಳ್ಳಿ ವಿಷಯ. ನಮ್ಮ ಫ್ಯಾಮಿಲಿ ಮುಖ್ಯ ನಮಗೆ, ನಮ್ಮ ಫ್ರೆಂಡ್ಸ್ ಮುಖ್ಯ ನಮಗೆ, ನಮ್ಮ ಮನಿ ಮುಖ್ಯ ನಮಗೆ, ನಮ್ಮ ಟೈಮ್ ಮುಖ್ಯ ನಮಗೆ ಮೇನ್ಲಿ, ಆ್ಯಂಡ್ ನಮ್ಮ ಹೆಲ್ತ್ ಮುಖ್ಯ. ಇದೆಲ್ಲ ನೀವು ನೋಡಿ ದೆನ್ ನೀವು ಸ್ಟಾಕ್ ಮಾರ್ಕೆಟಿಗೆ ಬನ್ನಿ, ದೆನ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಇನ್ವೆಸ್ಟ್ ಮಾಡಿ. ಇದೊಂದು ರಿಕ್ವೆಸ್ಟ್ ನಂದು, ಪ್ಲೀಸ್. ನಿಮ್ಮ ಹಣ ಕರೆಕ್ಟ್ ಇಲ್ಲ, ನಿಮ್ಮ ಹತ್ರ ಹೆಲ್ತ್ ಕರೆಕ್ಟ್ ಇಲ್ಲ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಪ್ಲೀಸ್ ಬರಬೇಡಿ ಸ್ಟಾಕ್ ಮಾರ್ಕೆಟ್. ಇಲ್ಲಿ ಒಂದಲ್ಲ ಒಂದಿನ ನೀವು ಸಿಕ್ಕೊಂಡು ಬೀಳ್ತೀರ. ಬಿಕಾಸ್ ಇದೆಲ್ಲ ಜರ್ನಿ ನೋಡಿದ್ದೀನಿ ನಾನು, ಇದೆಲ್ಲ ನೋಡಿದ್ದೀನಿ. ಹೇಗೆ ಬೇರೆ ಬೇರೆಯವ್ರು ಮಾತಾಡ್ತಾರೆ, ಹೇಗೆ ನಮ್ಮ ಬಗ್ಗೆ ತುಂಬ ಜನ ನೆಗೆಟಿವ್ ಮಾತಾಡ್ತಾರೆ. ನಮ್ಮ ಹಣ ಇದ್ದಾಗ ನಮ್ಮ ಮಾತಿಗೆ ವ್ಯಾಲ್ಯೂ ಇಡ್ತಾರೆ, ನಮ್ಮ ಹಣ ಇದ್ದಾಗ ನಮ್ಮ ಮಾತಿಗೆ ವ್ಯಾಲ್ಯೂ ಇರಲ್ಲ. ಇದೆಲ್ಲ ಮಾತು ನಾನು ನೋಡಿದ್ದೀನಿ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜಸ್ಟ್ ಇದೊಂದು ಇನ್ಫಾರ್ಮೇಷನ್ ಕಮ್ ಎಮೋಷ್ನಲ್ ವಿಡಿಯೋ, ಬಿಕಾಸ್ ಸ್ವಲ್ಪ ನಾನು ಹಾರ್ಟ್ ಟು ಹಾರ್ಟ್ ಮಾತಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ನಮ್ಮ ಬ್ರದರ್ ಚೆನ್ನಾಗಿ ಮಾತಾಡ್ದ ಅಂದರೆ ಡೆಫಿನೆಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ. ನಾನು ಹೇಳಿದ ಪಾಯಿಂಟೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ. ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.